ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ಈಗ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದಷ್ಟು ಒಳ್ಳೆ ಸಿನಿಮಾಗಳು ಬರೋದಿದೆ. ಅಂದ್ರೆ ದೊಡ್ಡ ಮಟ್ಟದ ಬಿಗ್ ಬಜೆಟ್ ಸಿನಿಮಾಗಳು ಬರ್ತಾ ಇದೆ. ಅದ್ಯಾವ್ದಪ್ಪ ಅಂತ ಹೇಳಿದ್ರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ನಟನೆಯ ರಾಮಾಯಣ ಹಾಗೂ ಟಾಕ್ಸಿಕ್ ಸಿನಿಮಾ. ಇದೆರಡೂ ಸಿನಿಮಾಗಳ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇದೆ ನಮ್ಮ ಕನ್ನಡಿಗರಿಗೆ. ಅಂಡ್ ಇದು ದೊಡ್ಡ ಮಟ್ಟದ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ ಇದ್ರ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿನೇ ಇದೆ. ಅದು ನಮ್ಗೆಲ್ರಿಗೂ ಗೊತ್ತಿರೋ ವಿಷಯ. ಇನ್ನು ರಾಮಾಯಣದಲ್ಲಿ ಯಶ್ ಅವರ ಲುಕ್ ನ ನೋಡಿ ಸಾಕಷ್ಟು ಜನ ಮನಸೋತಿದ್ದಾರೆ. ಯಾಕಂತ ಹೇಳಿದ್ರೆ ಯಶ್ ರಾವಣನಾಗಿ ಅಷ್ಟು ಗಂಭೀರತೆಯನ್ನ ಹಾಗೆ ಅವರ ಲುಕ್ ಅನ್ನ ಪ್ರದರ್ಶಿಸಿರುವಂತಹ ರೀತಿ ತುಂಬಾ ಜನಕ್ಕೆ ಇಷ್ಟ ಆಗಿದೆ. ಅಂಡ್ ರಾಮಾಯಣದ ಸಣ್ಣ ಝಲಕ್ಗಾಗಿ ಕೂಡ ಸಾಕಷ್ಟು ಜನ ಅಭಿಮಾನಿಗಳು ವೇಟ್ ಮಾಡ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ನಟಿ ಕಾಜಲ್ ಅಗರ್ವಾಲ್ ಅವರು ಒಂದು ಸಂದರ್ಶನದಲ್ಲಿ, ಒಂದು ಖಾಸಗಿ ಚಾನೆಲ್ ನಲ್ಲಿ ಕೊಟ್ಟಂತಹ ಒಂದು ಸಂದರ್ಶನದಲ್ಲಿ ಭಾಗಿಯಾಗಿದ್ರು. ಆಗ ಅವರು ಯಶ್ ಜೊತೆ ನಟನೆ ಮಾಡಿದ ಅನುಭವ ಹಾಗೆ ಅವರ ಪಾತ್ರದ ಬಗ್ಗೆ ಕೂಡ ಹೇಳ್ಕೊಂಡಿದ್ದಾರೆ. ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ರಾಮನಾಗಿ ರಣಬೀರ್ ಕಪೂರ್ ಕಾಣಿಸ್ಕೊಂಡಿದ್ದಾರೆ, ಹಾಗೆ ಸೀತೆಯಾಗಿ ಸಾಯಿ ಪಲ್ಲವಿ ಕಾಣಿಸ್ಕೊಂಡಿದ್ದಾರೆ, ಲಕ್ಷ್ಮಣನಾಗಿ ರಬಿ ದುಬೆ ಕಾಣಿಸ್ಕೊಂಡಿದ್ದಾರೆ, ಅಂಡ್ ರಾವಣನಾಗಿ ನಟ ಯಶ್ ಕಾಣಿಸ್ಕೊಂಡಿರೋದು ನಮ್ಗೆಲ್ರಿಗೂ ಗೊತ್ತೇ ಇದೆ. ಅಂಡ್ ಇವರ ಹೆಂಡತಿಯಾಗಿ ಕಾಣಿಸ್ಕೊಂಡಿರೋದು ನಟಿ ಕಾಜಲ್ ಅಗರ್ವಾಲ್ ಅವರು. ಅಂದ್ರೆ ಮಂಡೋದರಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅವ್ರು ಹೇಳಿದ್ದಾರೆ, ಮೊದಲನೇ ಭಾಗದಲ್ಲಿ ನಂದು ಹಾಗೆ ಯಶ್ ಅವ್ರದ್ದು ಅಷ್ಟೊಂದು ಸೀಕ್ವೆನ್ಸ್ಗಳಿಲ್ಲ, ಅದ್ರಲ್ಲೂ ನನ್ನ ಸೀಕ್ವೆನ್ಸ್ ಅಥವಾ ಸ್ಕ್ರೀನ್ ಸ್ಪೇಸ್ ತುಂಬಾನೇ ಕಡಿಮೆ ಇದೆ. ಯಾಕಂತ ಹೇಳಿದ್ರೆ ಮೊದಲನೇ ಪಾರ್ಟ್ನಲ್ಲಿ ಅವರ ರಾಮರಾಜ್ಯ ಆಗಿರ್ಬೋದು, ವನವಾಸ ಆಗಿರ್ಬೋದು, ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲಾಗಿದೆ. ಅಂಡ್ ಇನ್ನು ಪಾರ್ಟ್ 2 ಏನ್ ಬರ್ತಿದೆಯಲ್ಲ ಅದರಲ್ಲಿ ನಮ್ಮ ಸೀಕ್ವೆನ್ಸ್ ಸ್ವಲ್ಪ ಜಾಸ್ತಿ ಇದೆ, ಅದರಲ್ಲಿ ನಂಗೆ ಸ್ಕ್ರೀನ್ ಸ್ಪೇಸ್ ಸ್ವಲ್ಪ ಜಾಸ್ತಿ ಸಿಗುತ್ತೆ ಅಂತ ಹೇಳಿ ನಟಿ ಕಾಜಲ್ ಅಗರ್ವಾಲ್ ಅವರೇ ಹೇಳ್ಕೊಂಡಿದ್ದಾರೆ. ಅಂಡ್ ಅವರು ಅಲ್ಲಿ ಒಂದು ಗುಟ್ಟನ್ನ ಕೂಡ ನಮಗ್ ಬಿಟ್ಕೊಟ್ಟಿದ್ದಾರೆ. ನಾವು ಯಶ್ ಅವ್ರನ್ನ ಅಂದ್ರೆ ಲಂಕಾ ಏನಿದೆ ಅದನ್ನ ಒಂದ್ ಸ್ವಲ್ಪ ಗ್ಲಿಮ್ಸಸ್ ಅಲ್ಲಿ ನೋಡ್ಸಲಾಗತ್ತೆ. ಬಿಟ್ರೆ ರಣಬೀರ್ ಕಪೂರ್ ಅವ್ರದ್ದು ಹಾಗೆ ಸಾಯಿ ಪಲ್ಲವಿ ಅವ್ರದ್ದು ಯಶ್ ಅವ್ರ ಜೊತೆ ಯಾವುದೇ ರೀತಿಯಾದಂತಹ ಸೀನ್ಸ್ಗಳು ಇರೋದಿಲ್ಲ ಅಂತ. ಅಂಡ್ ಪಾರ್ಟ್ 2ಗಾಗಿ ಈಗ ಆಲ್ರೆಡಿ ಇನ್ನೂ ಜಾಸ್ತಿ ನಿರೀಕ್ಷೆಗಳು ಜಾಸ್ತಿ ಆಗಿದೆ. ಇನ್ನು ಪಾರ್ಟ್ 1 ರಿಲೀಸ್ ಆಗಿಲ್ಲ. ಅಂಡ್ ನಟಿ ಕಾಜಲ್ ಅಗರ್ವಾಲ್ ಅವರು ಯಶ್ ಅವ್ರ ಜೊತೆ ನಟಿಸಿದಂತಹ ಅನುಭವವನ್ನ ಕೂಡ ಬಿಚ್ಚಿಟ್ಟಿದ್ದಾರೆ. ಅಂದ್ರೆ ನಟ ಯಶ್ಗೆ ಇರುವಂತಹ ಒಂದು ಕ್ವಾಲಿಟಿಯನ್ನ ಅವ್ರು ಕೂಡ ಹೇಳ್ಕೊಂಡಿದ್ದಾರೆ. ಅಂದ್ರೆ ಅವರು ಸೆಟ್ ನಲ್ಲಿ ಬಂದಾಗ ಅದ್ರ ಮೇಲೆ ಒಂದು ಸೀನ್ಸ್ ಮೇಲೆ ಫೋಕಸ್ ಮಾಡುವಂತಹ ರೀತಿ ಆಗಿರ್ಬೋದು, ಅಥವಾ ಅವರಿಗೆ ಡೆಡಿಕೇಶನ್ ಇರೋವಂಥದ್ದು, ಸಿನಿಮಾ ಬಗ್ಗೆ ಪ್ಯಾಷನ್ ಏನಿರ್ಬೋದು, ಡೆಡಿಕೇಶನ್ ಏನಿರ್ಬೋದು, ಅದನ್ನೆಲ್ಲಾನು ಕೂಡ ಮೆಚ್ಚಿ ಹೋಗ್ಲಿದ್ದಾರೆ ನಟಿ ಕಾಜಲ್ ಅಗರ್ವಾಲ್ ಅವರು. ಇನ್ನು ರಾಮಾಯಣ ಸಿನಿಮಾ ಯಾವಾಗ ರಿಲೀಸ್ ಆಗತ್ತೆ ಅಂತ ಹೇಳಿ ಅಭಿಮಾನಿಗಳು ಕೂಡ ತುಂಬಾನೇ ವೇಟ್ ಮಾಡ್ತಿದ್ದಾರೆ. ಸಾಕಷ್ಟು ಜನ ರಣಬೀರ್ ಕಪೂರ್ ಅವರ ಫ್ಯಾನ್ಸ್ ರಣಬೀರ್ಗೋಸ್ಕರ ವೇಟ್ ಮಾಡ್ತಿದ್ರೆ, ಅದರಲ್ಲೂ ದೇಶಾದ್ಯಂತ ನೋಡ್ತಾ ಇರೋದು ನಟ ಯಶ್ ಅವರ ರಾವಣನ ಪಾತ್ರ ಹೇಗಿರ್ಬೋದು, ಹೇಗೆ ಅವರು ಆ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ಬೋದು ಅಂತ. ಮತ್ತಷ್ಟು ಅಪ್ಡೇಟ್ಸ್ ಬೇಕಂದ್ರೆ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್.